ಸ್ಥಾನಿಕ ಸದಸ್ಯರು ಅವರಿದ್ದಾರೆ. ಜೊತೆಗೆ ಗಿರೀಶ್ವರಿದ್ದಾರೆ, ಉಪಾಧ್ಯಕ್ಷರಾದಂತಹ ಮನೋಜ್ ಅವರಿದ್ದಾರೆ. ಹಾಗೆ ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರಾದಂತಹ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಜಯರಾಮ್ ಅವರಿದ್ದಾರೆ, ವಾರ್ಡ್ ಅಧ್ಯಕ್ಷರಾದಂತಹ ಸತೀಶ್ ಅವರಿದ್ದಾರೆ, ಹಿಂದುಳಿದ ವರ್ಗಗಳ ಮುಖಂಡರಾದಂತಹ ಬಿ.ಕೆ. ಮಂಜುನಾಥ್ ರವರಿದ್ದಾರೆ, ರವೀಂದ್ರನಾಥ್ ರವರಿದ್ದಾರೆ, ಮನೋಜ್ ರವರಿದ್ದಾರೆ, ರಾಮಚಂದ್ರ ರವರಿದ್ದಾರೆ, ಟ್ರಾವೆಲ್ ಸತೀಶ್ ರವರಿದ್ದಾರೆ. ಜಯರಾಮ್ರವರು ದಯಮಾಡಿ ವಾಹನದ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇವೆ. ಹಾಗೆ ಈ ಭಾಗದ ಎಲ್ಲ ಮುಖ್ಯಸ್ಥರು ಹಾಗೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಮೊಹಲ್ಲಾದ ಎಲ್ಲ ನಿವಾಸಿಗಳು, ಹಿರಿಯರು ಆಗಮಿಸಿದ್ದೀರಾ. ಈಗ ತಮ್ಮೆಲ್ಲರನ್ನ ಉದ್ದೇಶಿಸಿ ಟಿ.ಎಸ್. ಶ್ರೀವತ್ಸ ಅವರು, ಮಾನ್ಯ ಶಾಸಕರು, ಕ್ಷೇತ್ರದಲ್ಲಿ 1 ವರ್ಷಗಳಿಂದ ಗುರುತರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಜನಪ್ರಿಯತೆಯನ್ನ ಗಳಿಸಿರ್ತಕ್ಕಂಥ ಶಾಸಕರಾದ ಶ್ರೀವತ್ಸ ಅವರು ಮಾತಾಡ್ತಾರೆ. ಅದಾದ ನಂತರ ತಮ್ಮೆಲ್ಲರೂ ಕೂಡ ಯದುವೀರವರು ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಈ ಭಾಗದ ನಾಗರಿಕ ಮತದಾರ ಬಾಂಧವರೇ, ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ತಾವೆಲ್ಲರೂ ನೆರೆದಿದ್ದೀರಿ ಬಾಂಧವರೇ. ನೀವೇ ಆರಿಸಿ ಕಳುಹಿಸಿದ ಲೋಕಸಭಾ ಸದಸ್ಯರನ್ನ ನೋಡ್ಲಿಕ್ಕೆ ತಾವೆಲ್ಲರೂ ನೆರೆದಿರೋದು ಬಹಳ ಹರ್ಷ ತರ್ತಾ ಇದೆ. ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಪ್ರಾರಂಭದಲ್ಲೇ ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಮೈಸೂರಿನ ಮಹಾರಾಜರು ಅಭ್ಯರ್ಥಿಯಾಗಿ ಆಯ್ಕೆ ಆದ ನಂತರ ಇಡೀ ಮೈಸೂರಿನ ಜನತೆ ಹೇಗಿದ್ರು ಅಂದ್ರೆ, ಎಲ್ಲಿ ಮಹಾರಾಜರಿಗೆ ತೊಂದರೆ ಆಗುತ್ತೋ, ಮಹಾರಾಜರು ಅಪ್ಪಿತಪ್ಪಿ ಏನಾದ್ರು ಸೋತು ಬಿಟ್ರೆ ನಾವು ತಡ್ಕೊಳಕ್ಕಾಗಲ್ಲ ಅನ್ನುವಂತ ರೀತಿಯಲ್ಲಿ ನಾಗರಿಕರು ಅದಕ್ಕೆ ಪ್ರತಿಕ್ರಿಯಿಸಿದ್ದನ್ನು ನಾವು ನೋಡಿದೀವಿ ಬಂಧುಗಳೇ. ತಾವು ಮತ ಹಾಕಿದ್ದಷ್ಟೇ ಅಲ್ಲ, ನೀವು ಬೇರೆಯವರಿಗೂ ಹೇಳಿ ಅನೇಕ ಸಂಘ ಸಂಸ್ಥೆಗಳ ಮುಖಂಡರು ಇವತ್ತು ವಾಹನದ ಮುಂಭಾಗದಲ್ಲಿ ನಿಂತಿದ್ದೀರಿ ಬಂಧುಗಳೇ. ತಾವೆಲ್ಲರೂ ನಿಮ್ಮ ಮತವನ್ನ ಕೊಡಿಸೋದಷ್ಟೇ ಅಲ್ಲ, ನೀವು ಹಾಕಿದಷ್ಟೇ ಅಲ್ಲ, ನಿಮ್ಮ ನೆಂಟರಿಷ್ಟರಿಗೆ, ನಿಮ್ಮ ಸ್ನೇಹಿತರಿಗೆ ಫೋನ್ಗಳು ಮಾಡಿ ಮೈಸೂರಿನ ಮಹಾರಾಜರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಈ ಬಾರಿ ಚುನಾವಣೆಯಲ್ಲಿ ಅವರು ಗೆಲ್ಲೇಬೇಕು ಅನ್ನುವಂತ ಹಠದಿಂದ ನೀವೆಲ್ಲ ಏನು ಕೆಲಸ ಮಾಡಿದ್ರಿ, ಮತವನ್ನ ಕೊಡ್ತೀರಿ. ಆ ಕಾರಣಕ್ಕೆ ಇವತ್ತು 1,39,000 ಮತಗಳಿಂದ ಸನ್ಮಾನ್ಯ ಮಹಾರಾಜರು ಗೆಲುವನ್ನ ಕೃಷ್ಣರಾಜ ಕ್ಷೇತ್ರದಲ್ಲಿ 56,000 ಲೀಡ್ಗಳನ್ನ ತಾವೆಲ್ಲರೂ ಕೊಡಿಸಿದ್ದೀರಿ ಬಂಧುಗಳು. 56,000 ಲೀಡು. ನಮ್ಮ ಮಹಾರಾಜರು ಹೇಗಿದ್ದಾರೆ ಅಂದ್ರೆ, ಅವರು ಮೊನ್ನೆಯಿಂದ ಹೇಳ್ತಾ ಬಂದ್ರು ನೋಡಿ, ನಾನು ಮತದಾರ ಕೃತಜ್ಞತೆ ಹೇಳಕ್ ಹೋಗ್ತಾ ಇದ್ದೀನಿ, ಎಲ್ಲೂ ನನಗೆ ಹಾರತುರಾಗಿ ಬೇಡ, ಎಲ್ಲೂ ನನಗೆ ಶಾಲು ಬೇಡ, ಎಲ್ಲೂ ನನಗೆ ಪೇಟ ಬೇಡ ಅನ್ನುವಂತ ಇದೇ ರೀತಿಯಲ್ಲಿ ನಡ್ಕೊಂಡ್ರಲ್ಲ, ಆ ರೀತಿಯ ಸಂಸದರು ನಮ್ ಕಣ್ಮುಂದೆ ನಿಂತಿದ್ದಾರೆ ಬಂಧುಗಳೇ. ಆ ರೀತಿಯ ಸಂಸದರು ಅವ್ರು ಹೇಳಿದ್ರು, ಕೊಡಗಲ್ಲಿ ಲೋಕಸಭಾ ಕ್ಷೇತ್ರದ ಕಚೇರಿಯನ್ನ ತೆರಿತೀನಿ, ಮೈಸೂರಿನಲ್ಲೂ ಲೋಕಸಭಾ ಕ್ಷೇತ್ರದ ಕಚೇರಿಯನ್ನ ಈಗಾಗಲೇ ಅವರು ಅಭ್ಯರ್ಥಿ ಆಗ್ತಿದ್ದಂಗೆ ಕುವೆಂಪು ನಗರದಲ್ಲಿ ತೆರೆದಿದ್ದಾರೆ. ಅದನ್ನ ಈಗ ಲೋಕಸಭಾ ಸದಸ್ಯರಾದ ಮೇಲೆ ಆ ಕಚೇರಿಯಲ್ಲಿ ಅವರು ಸಾರ್ವಜನಿಕರಿಗೆ ಸಿಗುವ ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ಆದ್ರೆ ಅವ್ರು ಹೇಳ್ತಾ ಇದ್ರು, ಮೈಸೂರಿನಲ್ಲೇ ಈಗ ಇನ್ನು ಮುಂದೆ ಕೆಲವೇ ದಿನಗಳಲ್ಲಿ ಅರಮನೆ ಎದುರು ಇರುವಂತ ಕಾಡಾ ಕಚೇರಿಯಲ್ಲಿ ಅವರು ಅವರ ಕಚೇರಿಯನ್ನ ತೆರೆಯೋರಿದ್ದಾರೆ ಬಂಧುಗಳೇ. ಅವ್ರು ಹೇಳ್ತಾ ಇದ್ರು, ಮೈಸೂರಿನ ಜನರಿಗೆ ಕಾಡಾ ಕಚೇರಿ ಸುಲಭ ಆಗುತ್ತೆ, ಕೊಡಗಿನ ಜನರಿಗೆ ಸುಲಭ ಆಗುತ್ತೆ, ಆದ್ರೆ ಪಿರಿಯಾಪಟ್ಟಣ ಮತ್ತೆ ಹುಣಸೂರಿನ ನಾಗರಿಕರು ನನ್ನ ನೋಡಕ್ ಬರಬೇಕು ಅಂದ್ರೆ ಬಸ್ ಚಾರ್ಜ್ ಹಾಕೊಂಡ್ ಬರ್ಬೇಕಲ್ಲ, ಹಾಗಾಗಿ ಹುಣಸೂರಲ್ಲೇ ಒಂದು ಕಚೇರಿಯನ್ನ ತೆರಿತೀನಿ ಎನ್ನುವಷ್ಟರ ಮಟ್ಟಿಗೆ. ಅಂದ್ರೆ ಬರ್ಲಿ ಜೋರ ಚಪ್ಪಾಳ ಬರ್ಲಿ. ನಮ್ಮ ಮಹಾರಾಜರು ಯೋಚನೆ ಮಾಡ್ತಿರೋದು ಹೆಂಗೆ ಅಂದ್ರೆ, ನಾಗರಿಕರು ನನ್ನ ನೋಡ್ಕೊಂಡ್ ಬರಕ್ಕೆ ಅವರು ಕಷ್ಟಪಡ್ಬೇಕಾಗಿಲ್ಲ, ನಾನೇ ಅವ್ರ ಜಾಗಕ್ಕೆ ಹೋಗ್ಬೇಕು ಅಂತೇಳಿ ಆ ರೀತಿಯಲ್ಲೇ ಇವತ್ತು ನಡ್ಕೊಳ್ತಾ ಇರುವಂತದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಮಹಾರಾಜರು ವಿದೇಶದಲ್ಲಿ ಅದಕ್ಕೆ ವಿಶೇಷವಾಗಿ ಆರ್ಥಿಕ ವಿಷಯದಲ್ಲಿ ಪರಿಣಿತಿಯನ್ನ ಪಡೆದು ಬಂದಿರುವಂತವ್ರು. ಇವತ್ತು ಮೇಧಾವಿಗಳು ಇದ್ದಾರೆ, ಸಾರ್ವಜನಿಕರ ಕಾಳಜಿಯ ಬಗ್ಗೆ ಅವರಿಗೆ ಚೆನ್ನಾಗಿ ಅರಿವಿದೆ. ಯಾಕೆಂದ್ರೆ ಕಳೆದ 9 ವರ್ಷದಿಂದ ಮೈಸೂರಿಗೆ ಬಂದ ಮೇಲೆ ಮೈಸೂರಿನಲ್ಲಿ ಇದ್ಕೊಂಡು ಕಳೆದ 9 ವರ್ಷಗಳಿಂದ ಸರ್ಕಾರಿ ಶಾಲೆಗಳಲ್ಲಿ
ಕಲಿಸುವಂತದ್ದು, ಜನರಿಗೆ ಪರಿಸರದ ವಿಷಯವನ್ನ ತಿಳಿಸುವಂತದ್ದು, ಪರಿಸರದ ಚಟುವಟಿಕೆಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನದಲ್ಲಿ ಭಾಗವಹಿಸಿಕೊಂಡು ಸಾರ್ವಜನಿಕರ ಮಧ್ಯೆ ನಿಂತು ಕೆಲಸವನ್ನ ಮಾಡ್ತಾ ಇರುವಂತ ನಮ್ಮ ಲೋಕಸಭಾ ಸದಸ್ಯರಿಗೆ ಅವರದೇ ಆದಂತ ದೃಷ್ಟಿಕೋನವನ್ನು ಇಟ್ಕೊಂಡು ಮೈಸೂರಿನ ಪ್ರವಾಸೋದ್ಯಮಕ್ಕೆ ಹೇಗೆ ಮಾಡಬೇಕು, ಜನರನ್ನ ಯಾವ ರೀತಿಯಲ್ಲಿ ತಾನು ರೀಚ್ ಆಗ್ಬೇಕು ಅನ್ನುವಂತ ಎಲ್ಲ ದೃಷ್ಟಿಕೋನದೊಂದಿಗೆ ಇವತ್ತು ಲೋಕಸಭಾ ಸದಸ್ಯರಾಗಿ ನಮ್ಮ ಮುಂದೆ ಮಾತನಾಡಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರಿಗೆ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸಲ್ಪಟ್ಟಿದ್ದಾರೆ. ಹೀಗೆ ನಮ್ಮೆಲ್ಲರನ್ನ ಕುರಿತು ಸನ್ಮಾನ್ಯ ಮಹಾರಾಜರು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಶ್ರೀರಾಮಪುರ ಎಲ್ಲ ನಿವಾಸಿಗಳಿಗೆ ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಾರ್ಚ್ 13ನೇ ತಾರೀಕು ಸೂಚನೆ ಬಂದಿದ್ದು, ಲೋಕಸಭೆ ಅಭ್ಯರ್ಥಿಯ ಸೂಚನೆ. ಅದರಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಮ್ಮ ಹೆಸರು ಇತ್ತು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಆವಾಗ ಸವಾಲುಗಳು ಇದು ಕಡಿಮೆ ಇರಲಿಲ್ಲ. ರಾಜಕೀಯ ಅನುಭವ ಇಲ್ಲ, ಪಕ್ಷದ ಜೊತೆ ಅವ್ರಿಗೆ ಕಾರ್ಯಕರ್ತರು ಮುಖಂಡರ ಜೊತೆ ಯಾವ ರೀತಿ ಹೊಂದಾಣಿಕೆ ಇದೆಯೋ ಇಲ್ವೋ ಅಂತ ಕೂಡ ಒಂದು ಪ್ರಶ್ನೆ ಇತ್ತು. ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಕೂಡ ಬಹಳ ಗಂಭೀರವಾಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದೆ. ಎಲ್ಲ ಅಂಶಗಳನ್ನು ನೋಡಕ್ ಹೋದ್ರೆ ಆಗ ಬಹಳ ಕಷ್ಟದ ಒಂದು ಪರಿಸ್ಥಿತಿ ಇತ್ತು. ಅದ್ರ ಜೊತೆಗೆ ಇವತ್ತು ವಾತಾವರಣ ಈ ತರ ಒಂದು ಆಷಾಢ ಮಾಸದ ತಂಪು ವಾತಾವರಣ ಇಲ್ಲಿ, ಬಿಸಿಲು, ಬರಗಾಲ, ಶೆಕೆಗಾಲ, ಸದಾ ಈ ಸತಿ ಆದ್ರೂ ಕೃತಜ್ಞತೆ ಹೇಳಕ್ಕಾಗ ಶ್ರೀರಾಮ್ಪುರ ಬಂದಾಗ ಒಂದು ಒಳ್ಳೆ ವಾತಾವರಣ ಇತ್ತು. ಆವಾಗ ಶ್ರೀರಾಮ್ಪುರ ಬಂದಾಗ ನೀವೆಲ್ಲ ಜ್ಞಾಪಕ ಮಧ್ಯಾಹ್ನ ಬಂದಿದ್ರಿ, ಎಷ್ಟು ಬಿಸಿಲು ಇದ್ರು ಆದ್ರೂ ಸಹ ನೀವೆಲ್ಲರೂ ಬಂದಿದ್ರಿ, ಆಶೀರ್ವಾದವನ್ನು ಮಾಡಿದ್ರಿ. ಎಲ್ಲ ಚುನಾವಣೆ ಇರ್ಬೋದು, ಪೋಲಿಂಗ್ ಡೇ ಇರ್ಬೋದು, ಮತ್ತೆ ಫಲಿತಾಂಶ ದಿನ ಇರ್ಬೋದು, ನೀವೆಲ್ಲರೂ ಗಮನಿಸಿದ್ದೀರಾ. ನಮ್ಮ ಫಲಿತಾಂಶ ದಿನ ನೀವೆಲ್ಲರೂ ನಮ್ಮನ್ನ ವಿಜೇತರನ್ನು ಮಾಡಿದ್ದೀರಾ, NDA ವಿಜೇತರ ಮಾಡಿದ್ದೀರಾ. ಸತತ 3ನೇ ಬಾರಿ ಪ್ರಧಾನಮಂತ್ರಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಿರುವಂತದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಆ ಸಂದರ್ಭದಲ್ಲಿ ನೀವು ಕೂಡ, ಆ ಸಂದರ್ಭದಲ್ಲಿ ನಾವೆಲ್ಲರೂ ಮೈಸೂರಿನವರು, ಕೊಡಗುನವರು ನಮ್ಮನ್ನ ಸಂಸತ್ತನ್ನು ಪ್ರವೇಶಿಸುವಂತ ಅವಕಾಶವನ್ನು ಕೊಟ್ಟಿರೋದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ಮುಂದೆ 5 ವರ್ಷದ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಮೈಸೂರಾಗೆ ಉಳಿಸ್ಬೇಕು, ಕೊಡಗು ಆಗಿ ಉಳಿಸ್ಬೇಕು. ಅದರ ಜೊತೆಗೆ ಆಧುನಿಕ ಕಾಲಕ್ಕೆ ಏನೇನು ಅಭಿವೃದ್ಧಿ ಇದೆ, ಸೌಲಭ್ಯಗಳನ್ನು ಅದನ್ನು ಕೂಡ ಜಾರಿ ಮಾಡ್ತಾ ಮುಂದುವರಿಬೇಕಾಗಿರೋದು ಬಹಳ ಮುಖ್ಯ. ಹೆರಿಟೇಜ್ ಮೀನ್ಸ್ ಮಾಡರ್ನಿಟಿ, ಒಂದು ಒಳ್ಳೆ ಟ್ಯಾಗ್ ಲೈನ್ ಇಟ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ. ಮೈಸೂರು ಕೊಡಗು ಒಂದು ಮಾದರಿ ಕ್ಷೇತ್ರ ಆಗ್ಬೇಕು. ದೇಶದಿಂದ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತಾ, ಈಗಾಗಲೇ ಹೇಳಿದರೆ ಮೈಸೂರಿನಲ್ಲಿ ಈಗ ನಮ್ಮ ಕುವೆಂಪು ನಗರ ಆಫೀಸು ಆಕ್ಟಿವ್ ಆಗಿದೆ. ಬರ ತಿಂಗಳುಗಳಲ್ಲಿ ಇದು ನಮ್ಮ ಕಾಡ ಆಫೀಸ್, ನಿಜವಾದ ಹೆಸರು ಪಬ್ಲಿಕ್ ಆಫೀಸ್ ಅಂತ. ಹಿಂದಿನ ಕಾಲದಲ್ಲಿ ಅರಮನೆಯ ಕಚೇರಿಯಲ್ಲಿ ಇರ್ತಾ ಇತ್ತು, ಅರ್ಥಪೂರ್ಣ ಅಂತ ಅನ್ಕೊಂಡೆ. ಅಲ್ಲಿ ನಮ್ಮ ಆಫೀಸ್ ಕೂಡ ಅಲ್ಲೇ ಇರೋದು ಅಂತ, ಅಲ್ಲಿ ಎಲ್ಲರಿಗೂ ಸುಲಭವಾಗಿ ಲಭ್ಯವಿರ್ತೀನಿ ಅಂತ ಕೂಡ ನಾನು ಸಮಯ ಕಡೆಗೆ ಮೀಸಲಿಟ್ಟಿದ್ದೀನಿ. ಅದ್ರ ಜೊತೆಗೆ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಕಾರಣಕ್ಕಾಗಿ ನಮ್ಮ ಎಲ್ಲ ಬೇರೆ ಕ್ಷೇತ್ರದಿಂದ ಬರೋಕ್ಕಾಗಿ ಅನುಕೂಲ ಆಗುತ್ತೆ. ಹೆಚ್ಚಾಗಿ ಇನ್ನೂ ಅನುಕೂಲ ಮಾಡಬೇಕು ದೃಷ್ಟಿಯಿಂದ ನಾವು ಮತ್ತು ಪಿರಿಯಾಪಟ್ಟಣದಲ್ಲೂ ನೋಡ್ತಾ ಇದೀವಿ ಯಾವ ರೀತಿ ಅದಕ್ಕೂ ಕೂಡ ಜನರಿಗೆ ಅನುಕೂಲ ಮಾಡುವಂತ ವ್ಯವಸ್ಥೆ ಮಾಡಬೇಕಾಗಿದೆ. ಕೊಡಗುಲಿ ಸರ್ಕಾರಿ ವ್ಯವಸ್ಥೆನೇ ಇದೆ. DC ಆಫೀಸಲ್ಲಿ ಎಲ್ಲ ಬಿಡುಗಡೆ ಆಗತ್ತೆ, ಇವಾಗ ಉದ್ಘಾಟನೆ ಆಗತ್ತೆ. ಎಲ್ಲರಿಗೂ ಅನುಕೂಲ ಆಗೋಂಗೆ ಒಳ್ಳೆ ಕೆಲಸ ಮಾಡೋಂಗೆ ನಾವು ಮುಂದುವರಿಬೇಕಾಗಿರೋದು ನಮ್ಮ ಕಡೆಯಿಂದ ಎಲ್ಲ ವ್ಯವಸ್ಥೆ ಸಿದ್ಧ ಆಗ್ತಾ ಇದೆ. ಎಲ್ಲರ ಸಹಕಾರ ಬೇಕಾಗಿದೆ. ಮತ್ತು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಮಾದರಿ ಆಗ್ಬೇಕಂದ್ರೆ ಯಾವ ರೀತಿ ಚುನಾವಣೆಯಲ್ಲಿ ನೀವು ಕೂಡ ನಮ್ಮ ಮಾರ್ಗದರ್ಶನ ನೀಡಿದ್ರಿ, ಸಹಾಯವನ್ನು ನೀಡಿದ್ರಿ, ಅದೇ ರೀತಿ 5 ವರ್ಷದಲ್ಲೂ ಕೂಡ ನಿಮ್ಮ ಸಹಕಾರ ಅದೇ ರೀತಿ ಇರಬೇಕು ಅಂತ ಒಂದು ಸಣ್ಣ ಮನವಿ ಅಷ್ಟು ಹೇಳ್ತಾ, ಶ್ರೀರಾಮ್ಪುರ ಅಲ್ಲಿ ಮತ್ತೊಮ್ಮೆ ಬಂದು ಆ ಒಂದು ಚುನಾವಣೆ ಟೈಮಲ್ಲಿ ಸಿಗಿ ಮತ್ತೊಮ್ಮೆ ಅನುಭವಿಸುವಂತದ್ದು ಅತ್ಯಂತ ಸಂತೋಷದ ವಿಷಯ. ಎಲ್ಲರಿಗೂ ನನ್ನ ಪೂರ್ವಕವಾದ ಅಭಿನಂದನೆಗಳು. ನಮ್ಮ ಭಾರತೀಯರಾಗಿ ನಾವು ಮುಂದುವರಿಬೇಕಾಗಿರೋದು ಬಹಳ ಮುಖ್ಯ. ಪ್ರಾಚೀನ ಕಾಲದಿಂದಲೂ ಮೈಸೂರು, ಕರ್ನಾಟಕ ಭಾರತಕ್ಕೋಸ್ಕರ ನಿಂತಿರುವಂತ ಸ್ಥಳ. ಈಗ ನಮ್ಮ ರಾಷ್ಟ್ರೀಯತೆ ಬಗ್ಗೆ ಕಾಪಾಡುವಂತದ್ದು ಕೆಲಸ ಕೂಡ ಇದೆ ನಮ್ಮ ಕೈಯಲ್ಲಿ. ಎಲ್ಲಾನು ನಾವು ಮಾಡ್ತಾ ಮುಂದುವರಿಬೇಕು. ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಪೂರ್ವಕವಾದ ಕೃತಜ್ಞತೆಗಳು. ಚಾಮುಂಡೇಶ್ವರಿ, ಕಾವೇರಿ ಅಮ್ಮ ಎಲ್ಲರಿಗೂ ಒಳ್ಳೆ ಆರೋಗ್ಯ, ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಜಯ
ಆಯ್ತು. ನಾನು ಪ್ರಾರಂಭದಲ್ಲೇನೆ ಎಲ್ಲಾ ಸಂಘ ಸಂಸ್ಥೆಗಳು ಅಂದ್ರೆ ವಿಶೇಷವಾಗಿ ಬನಶಂಕರಿ ಆಟೋ ಸ್ಟ್ಯಾಂಡ್ ಅವರು ಮೊದಲಿಂದನೂ ಸಪೋರ್ಟ್ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ, ಮುಂದಕ್ಕೂ ಮಾಡ್ತಾರೆ. ನಿಮ್ಗೂ ಧನ್ಯವಾದ. ಥ್ಯಾಂಕ್ ಯು ಅಣ್ಣ. ಸಾರಿ ಅಣ್ಣ. ಬಿಜೆಪಿ ಮುಖಂಡರು